ಹೆಂಗಿದೆ ಮಾರ್ಕ್ ಸಿನಿಮಾ? ಒಂದು ಕ್ವಿಕ್ ರಿವ್ಯೂನ ನೋಡ್ಕೊಂಬರೋಣ ಬನ್ನಿ. ಮಾರ್ಕ್ ಮೂವಿ ಅದ್ಭುತ ಮೂವಿ ಅಂತ ಹೇಳಕ್ಕಾಗಲ್ಲ, ಬಟ್ ಕೊಟ್ಟ ಕಾಸಿಗೆ ಮೋಸ ಮಾಡಲ್ಲ ಈ ಸಿನಿಮಾ. ಮಾರ್ಕ್ ಮ್ಯಾಕ್ಸ್ ಮೂವಿ ತರ ಅನ್ಸುತ್ತೆ, ಬಟ್ ಇಲ್ಲಿ ಬೇರೆದೇ ಸ್ಟೋರಿ ಲೈನ್ ಇದೆ. ಒಂದೇ ದಿನ ಒಂದೇ ಸಮಯದಲ್ಲಿ 18 ಮಕ್ಕಳು ಕಾಣೆಯಾಗಿರ್ತಾರೆ. ಆ ಮಕ್ಕಳನ್ನ ಕಂಡು ಹಿಡಿಯೋದೇ ಮಾರ್ಕ್ ನ ಟಾಸ್ಕ್. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ, ಅಷ್ಟೊಂದು ಗ್ರಿಪ್ ಫಸ್ಟ್ ಹಾಫ್ ಅಲ್ಲಿ ಇದೆ. ಆದ್ರೆ ಕೆಲವೊಂದು ಅನ್ವಾಂಟೆಡ್ ಸೀನ್ಸ್ ಇದೆ, ಆದ್ರೆ ಅದೆಲ್ಲೂ ಕಥೆಯ ಹೋಗಕ್ಕೆ ಅಥವಾ ಸಿನಿಮಾದ ಹೋಗಕ್ಕೆ ತಡೆ ಆಗಲ್ಲ. ಸೆಕೆಂಡ್ ಹಾಫ್ ನಲ್ಲಿರೋ ಎಮೋಷನ್ ಸೀನ್ಸ್ ಇನ್ನೊಂದು ಸ್ವಲ್ಪ ಎಫೆಕ್ಟಿವ್ ಆಗಿರ್ಬೇಕಾಗಿತ್ತು ಅಂತ ಅನ್ಸ್ತು. ಯಾಕಂದ್ರೆ ಆ ಎಮೋಷನ್ ಸೀನ್ಸ್ ನಮಗೆ ಅಷ್ಟೊಂದು ಕನೆಕ್ಟ್ ಆಗಲ್ಲ, ನಮಗೆ ಇನ್ ದ ಸೆನ್ಸ್ ಆಡಿಯನ್ಸ್ಗೆ ಅಷ್ಟೊಂದು ಕನೆಕ್ಟ್ ಆಗಲ್ಲ. ಆದ್ರೆ ಈ ಎಮೋಷನ್ ಸೀನ್ಸ್ ಗಳನ್ನ ಬಿಟ್ಟು ನೋಡೋದಾದ್ರೆ ಮಾರ್ಕ್ ಒಂದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಇನ್ನ ಪಾತ್ರ ವರ್ಗದ ಬಗ್ಗೆ ಹೇಳೋದಾದ್ರೆ ತಮಿಳ್ ಆಕ್ಟರ್ಸ್ ಈ ಸಿನಿಮಾದಲ್ಲಿ ತುಂಬಾ ಜನ ಇದ್ದಾರೆ ಅಂತ ತುಂಬಾ ಜನ ಹೇಳಿದ್ದಾರೆ. ಹೌದು, ಆದರೆ ಕನ್ನಡ ಆಕ್ಟರ್ಸ್ ಕೂಡ ತುಂಬಾ ಜನನೇ ಇದ್ದಾರೆ. ಇನ್ನ ಪಾತ್ರ ವರ್ಗದ ವಿಷಯಕ್ಕೆ ಬರೋದಾದ್ರೆ ಸುದೀಪ್ ಅವ್ರದ್ದು ಮಾತ್ರ ಅಲ್ಟಿಮೇಟ್ ಆಕ್ಟಿಂಗ್. ಅಫ್ಕೋರ್ಸ್ ಕೆಲವೊಂದು ಗೆಸ್ಚರ್ಸ್ ನಮಗೆ ಇರಿಟೇಟ್ ಅಂತ ಅನ್ಸಿದ್ರು, ಬಟ್ ಓವರ್ ಆಲ್ ಆಕ್ಟಿಂಗ್ ಏನಿದಿಲ್ಲ, ತುಂಬಾ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದರ ಜೊತೆಗೆ ಭದ್ರ ಕ್ಯಾರೆಕ್ಟರ್ ಮಾಡಿರೋ ನವೀನ್ ಚಂದ್ರ ಅವರು ಮೂಲತಃ ತಮಿಳ್ ನಟರೇ ಆದ್ರೂ ಅವರು ಕನ್ನಡವನ್ನ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಹುಟ್ಟಿದ್ದೆ ನಮ್ಮ ಬಳ್ಳಾರಿಲಿ. ಯೋಗಿ ಬಾಬು ಅವರಿಗೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಆದ್ರೆ ಅವ್ರಿಗೆ ಬೇಕಾದಂತಹ ಸ್ಪೇಸ್ ಅನ್ನ ಈ ಸಿನಿಮಾ ಕೊಟ್ಟಿಲ್ಲ ಅಥವಾ ಕಥೆ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸಬಾರ್ಡಿನೇಟ್ಸ್ ಆದಂತಹ ಗೋಪಾಲ್ ಕೃಷ್ಣ ದೇಶಪಾಂಡೆ ಆಗಿರ್ಬೋದು, ರೋಶ್ನಿ ಪ್ರಕಾಶ್ ಆಗಿರ್ಬೋದು, RJ ಅರ್ಚನಾ ಆಗಿರ್ಬೋದು, ಪ್ರತಾಪ್ ಆಗಿರ್ಬೋದು, ಇವರೆಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ. ಅಂಡ್ ಒನ್ ಮೋರ್ ಥಿಂಗ್, ಇವರೆಲ್ಲ ಕನ್ನಡದ ನಟರೇ. ಅಂಡ್ ಒನ್ ಮೋರ್ ಥಿಂಗ್, ನರೇಶನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ ವಿಜಯ್ ಕಾರ್ತಿಕ್ ಅವರು ಅಂತ ನನಗನ್ಸ್ತು. ಯಾಕಂದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಎಳ್ದಂಗೆ ಅಂತ ನನಗನ್ಸಿದ್ದು. ವಿಜಯ್ ಕಾರ್ತಿಕ್ ಅವರು ಸ್ವಲ್ಪ ಬರವಣಿಗೆಯನ್ನ ಕ್ರಿಸ್ಪ್ ಮಾಡಬಹುದಿತ್ತು ಸೆಕೆಂಡ್ ಹಾಫ್ಗೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಅದರ ಜೊತೆಗೆ BGM ಮಾತ್ರ ಅಲ್ಟಿಮೇಟ್ ಆಗಿದೆ. ಅಜನೀಶ್ ಲೋಕನಾಥ್ ಅವ್ರು ಮಾತ್ರ ತುಂಬಾ ಅದ್ಭುತವಾದ BGM ಕೊಟ್ಟಿದ್ದಾರೆ. ಸೊ ಈ ಸಿನಿಮಾಗೆ ಅಜನೀಶ್ ಅವ್ರನ್ನ ಸೆಕೆಂಡ್ ಹೀರೋ ಅಂತಾನೆ ಕರಿಬಹುದು. ಅಂಡ್ ಈ ಸಿನಿಮಾದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾಗಿರ್ಬೋದು, ಕ್ಯೂರಿಯಾಸಿಟಿ ಉಂಟು ಮಾಡೋ ಅಂಶಗಳಾಗಿರಬಹುದು ಈ ಸಿನಿಮಾದಲ್ಲಿ ತುಂಬಾನೇ ಇದೆ. ಅದರ ಜೊತೆಗೆ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ಆಕ್ಷನ್ ಸಿನಿಮಾಗಳಿಗೆ ಒಂದು ಹೊಸ ಡೈಮೆನ್ಷನ್ ಇರುವಂತಹ ಕ್ಲೈಮ್ಯಾಕ್ಸ್ ಅನ್ನ ನಿರ್ದೇಶಕರು ಕೊಟ್ಟಿದ್ದಾರೆ. ಅಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾರ್ಕ್ ಅದ್ಭುತವಾದ ಸಿನಿಮಾ ಅಂತ ಹೇಳಕ್ ಆಗದೆ ಇದ್ರು ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಎಂಟರ್ಟೈನ್ಮೆಂಟ್ಗೆ ಮಾತ್ರ ಏನು ಕೊರತೆನೆ ಈ ಸಿನಿಮಾದಲ್ಲಿ ಇಲ್ಲ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.